ಇತ್ತೀಚೆಗೆ ಕಾಂತಾರ ಸಿನಿಮಾನ ನೋಡಲು ಹೋಗಿದ್ದೆ. ಆದ್ರೆ ಕಾಂತಾರನ ನಿಜವಾದ ಕಥೆ ಏನು? ಈ ಚಿತ್ರವು ಪಂಜುರ್ಲಿ ಮತ್ತು ಗುಳಿಗ ಎಂಬ ಇಬ್ಬರು ದೈವಗಳನ್ನ ಚಿತ್ರಿಸುತ್ತದೆ. ಇವರಿಬ್ಬರನ್ನು ಕರ್ನಾಟಕದ ಕರಾವಳಿಯ ಭಾಗದಲ್ಲಿ 5,000 ವರ್ಷಗಳಷ್ಟು ಹಳೆಯದಾದ ಸಂಪ್ರದಾಯದ ಪ್ರಕಾರ ಪೂಜಿಸಲಾಗುತ್ತದೆ. ದಂತಕಥೆಯ ಪ್ರಕಾರ ಕೈಲಾಸ ಪರ್ವತದಲ್ಲಿ ವರಾಹ ಒಂದು ಸತ್ತು ಹೋಯಿತು. ಆದ್ರೆ ವರಾಹನ ಒಂದು ಚಿಕ್ಕ ಮಗು ಇನ್ನೂ ಜೀವಂತವಾಗಿತ್ತು. ತಾಯಿ ಪಾರ್ವತಿಯು ಮಗುವನ್ನ ದತ್ತು ಪಡೆದರು. ಆದ್ರೆ ಅದು ಬೆಳೆದಾಗ ತುಂಬಾ ವಿನಾಶಕಾರಿಯಾದನು. ಹಾಗೆ ಶಿವನ ಧ್ಯಾನದ ಜಾಗವನ್ನ ಹಾಳು ಮಾಡಿ ಕೈಲಾಸದ ಉದ್ಯಾನವನವನ್ನ ಸಹ ನಾಶ ಮಾಡುತ್ತೆ. ಇದನ್ನು ತಿಳಿದು ಕೋಪಗೊಂಡ ಶಿವ ಶಾಪವಾಗಿ ನಿನಗೆ ನಿನ್ನ ಸ್ವಭಾವವನ್ನ ಬದಲಾಯಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗದ ಕಾರಣ ವರಾಹನನ್ನ ಭೂಲೋಕಕ್ಕೆ ಹೋಗಿ ಅಲ್ಲಿ ಧರ್ಮ ರಕ್ಷಣೆಯನ್ನ ಮಾಡು, ಮತ್ತೆ ಮಾನವರ ಮಧ್ಯೆ ಇದ್ದು ಅವರ ರಕ್ಷಕನಾಗು. ಹಾಗೆ ಅರಣ್ಯ ಬೆಳೆಗಳನ್ನ ಸಹ ರಕ್ಷಿಸುವ ಜವಾಬ್ದಾರಿಯನ್ನ ವರಾಹನಿಗೆ ನೀಡಲಾಯಿತು. ಆಗ ಪಾರ್ವತಿ ವರಾಹನ ಕಡೆಗಿನ ಪ್ರೀತಿಯಿಂದ ತನ್ನ ವರವನ್ನ ಸಹ ಸೇರಿಸ್ತಾಳೆ. ನಿನ್ನನ್ನ ಕೈಲಾಸದಿಂದ ನಿಷೇಧ ಮಾಡಿದರೂ ಸಹ ನೀನು ನನ್ನ ಶಕ್ತಿಯನ್ನ ಹೊಂದಿರ್ತೀಯ. ಹಾಗೆ ಯಾರೇ ನನ್ನ ಭಕ್ತರು ನನ್ನನ್ನು ನೆನೆದರೂ ಅವರ ರಕ್ಷಣೆಯನ್ನ ಮಾಡ್ತೀಯ ಎಂದು ವರ ಕೊಟ್ಟು ಭೂಲೋಕಕ್ಕೆ ಕಳಿಸ್ತಾಳೆ. ಪಂಜು ಎಂದರೆ ವರಾಹ ಎಂದರ್ಥ. ಹೀಗೆ ಪಂಜುರ್ಲಿ ದೈವವಾಗಿ ಧರೆಗೆ ಬರುತ್ತೆ. ಇನ್ನು ಎರಡನೇ ದೈವವಾದ ಗುಳಿಗ ಕಲ್ಲಿನಿಂದ ಜನಿಸಿದ್ದು. ತಾಯಿ ಪಾರ್ವತಿ ಚಿತಾಭಸ್ಮದಲ್ಲಿ ಕಂಡುಕೊಂಡ ಕಲ್ಲಿನಿಂದ. ಶಿವನು ಕಲ್ಲನ್ನ ನೀರಿಗೆ ಎಸೆದಾಗ ಗುಳಿಗ ಜನಿಸಿತು. ವಿಷ್ಣುವಿಗೆ ಸೇವೆ ಸಲ್ಲಿಸುವ ಜವಾಬ್ದಾರಿಯನ್ನ ಗುಳಿಗನಿಗೆ ನೀಡಲಾಯಿತು. ಆದಾಗ್ಯೂ ಗುಳಿಗನ ವಿನಾಶಕಾರಿ ಸ್ವಭಾವದಿಂದಾಗಿ ಗುಳಿಗನನ್ನ ಸಹ ಭೂಮಿಗೆ ಕಳುಹಿಸಲಾಯಿತು ಮತ್ತು ಪಂಜುರ್ಲಿ ರಕ್ಷಿಸುತ್ತಿದ್ದ ಅದೇ ಭೂಮಿಯಲ್ಲಿ ಬೆಳೆಗಳು, ಕಾಡುಗಳು ಮತ್ತು ಹ್ಯೂಮನ್ಸ್ ಅನ್ನು ರಕ್ಷಿಸುವ ಕಾರ್ಯವನ್ನ ವಹಿಸಲಾಯಿತು. ಇದು ಎರಡು ದೈವಗಳ ನಡುವೆ ಯುದ್ಧಕ್ಕೆ ಕಾರಣವಾಯಿತು. ಆದ್ರೆ ತಾಯಿ ದುರ್ಗಾದೇವಿಯ ಆದೇಶದ ಮೇರೆಗೆ ಅವರು ರಾಜಿ ಮಾಡಿಕೊಂಡರು. ಆದ್ದರಿಂದ ನೋಡಿ ಸ್ನೇಹಿತರೆ, ಕಾಂತಾರವು ಕೇವಲ ಒಂದು ಕಥೆಯಲ್ಲ, ಅದು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ದೈವಿಕತ್ವದ ಕಥೆಗಳ ಪ್ರತಿಬಿಂಬವಾಗಿದೆ.